ರೂಪಾಯಿ ಪಗಾರ ಸಿಗಲಾರಂತ 200-300 ಸಿಗಲಾರಂತ ಪರಿಸ್ಥಿತಿ ಎಷ್ಟೋ ಜನರಿಗೆ ಅದ. 90% ಜನರಿಗೆ ಅದ ಈ ಪರಿಸ್ಥಿತಿ. ಯಾಕಂದರೆ ಇಲ್ಲಿವರೆಗೆ ಈ ವಿಷಯದಲ್ಲೇ, ಈ ಬೆಲೆ ಏರಿಕೆ ವಿಷಯದಲ್ಲೇ ಸರ್ಕಾರ ಏನು ತೆಗೆದುಕೊಳ್ತು ಕೆಲಸ, ಇದನ್ನು ತಪ್ಪಿಸೋ ಸಲುವಾಗಿ ಚುನಾವಣೆ ಬಂತು, ಮುಂದೆ ಹಾಕಿದರೆ ಆಯ್ತು, ಅಡ್ಡಿ ಇಲ್ಲ ಬಿಡಿ, ಚುನಾವಣೆ ಸಂದರ್ಭದಲ್ಲಾದರೂ ಕಂಟ್ರೋಲ್ ಮಾಡಿರಿ ಅಂತ ಹೇಳ್ಕೊಳ್ಳೋಣ, ನಾವು ಏನೋ ಸಮಾಧಾನ ಮಾಡ್ಕೊಳ್ಳೋಣ. ಹೌದು, ಇಡೀ ವಿಶ್ವಕ್ಕೂ ಇದು ಬಂದ, ಇದು ಕೇವಲ ಒಂದು ದೇಶಕ್ಕೆ ಬಂದಿದ್ದಲ್ಲ. ಆದರೆ ಇವತ್ತು ಈ ಪರಿಸ್ಥಿತಿ ಬರೋಕ್ಕೆ ಕೇವಲ ಈ ಯುದ್ಧದ ಕಾರಣ ಏನು ಅಂತೇಳಿ. ಯಾಕಂತಂದ್ರೆ ನಮಗೆ ಗೊತ್ತದ, ನಿಮಗೆ ಗೊತ್ತದ, ರಷ್ಯಾ ಜೊತೆಗೆ ನಾವು ಎಣ್ಣೆ ತರಿಸ್ಕೊಳ್ತಾ ಇದ್ವಿ, ರೇಟಾಗಿ ಕಡಿಮೆ ಇತ್ತು ಅದರದ್ದು. ಅಮೇರಿಕ ಹೇಳಿತು ಅಂತ ಜೋಡಿ ದೋಸ್ತಿ ಬಿಟ್ಟಿವಿ, ಇರಾನ್ ಜೊತೆಗೆ ತರಿಸ್ಕೊಳ್ಳೋದು ಬಂದ್ ಮಾಡಿಬಿಟ್ಟಿವಿ. ನಾವು ಮೊದಲು 23-24 ದೇಶಗಳಿಂದ ಎಣ್ಣೆ ತರಿಸ್ತಾ ಇದ್ವಿ, ಬೇಡ 27 ಇರ್ಬೋದು ಮೋಸ್ಟ್ಲಿ. ಇವತ್ತು 43 ದೇಶಗಳಿಂದ ಎಣ್ಣೆ ತರಿಸ್ಕೊಳಕ್ಕಾಯ್ತೀವಿ, ಬೇರೆ ಬೇರೆ ಕಡೆಯಿಂದ, ದೂರದಿಂದ. ಅದು ತರುವ ಖರ್ಚು, ಅದರ ಲಾಜಿಸ್ಟಿಕ್ ಖರ್ಚು ಹೆಚ್ಚಾಗಿಬಿಡೋದು. ಒಂದಕ್ಕೆ 10-20% ಅದು ಒಪ್ಪುವಂಥ ವಿಷಯನ. ಹೌದು, ಕಾರಣಕ್ಕೆ ಹೆಚ್ಚಾಗ್ತಾಯಿದೆ ಅಂತೇಳಿ. ಆದ್ರೆ ಈಗ ನಾವು 3-4% ಏರಿಸಿದ್ವಿ ಅಂತ ಹೇಳುವಂಥ ಸರ್ಕಾರ ಇನ್ನು ಮುಂದೆ ಇದು ಏರಿಸೋದನ್ನು ಇಲ್ಲಿಗೆ ನಿಲ್ಲಿಸೋದನೋ ಮತ್ತು ಜಕ್ಕೊಂಡು ಹೋಗೋದನೋ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲ. ಅಂದ್ರೆ ಬೇರೆ ಬೇರೆ ದೇಶಗಳಲ್ಲೇ 50% ಏರಿಸಿದ್ರು, 20% ಏರಿಸಿದ್ರು, 60% ಏರಿಸಿದ್ರು, ನಾವು ಏರಿಸಲ್ಲ ಜಸ್ಟ್ 3-4%. ಇದು ಮುಂದೆ ಹಿಂಗೆ ಕಂಟಿನ್ಯೂ ಹೋಗೋದೇನು. ಹಿಂದೆ ಮಾಡಿದರು 50 ಪೈಸೆ ರೂಪಾಯಿ 2 ಮೇಲೆ ಏರಿಸ್ತಾ ಹೋಗುವಂಥದ್ದು. ಒಮ್ಮೆಗೆ ನೀವು 20-30 ರೂಪಾಯಿ ಏರಿಸಿದ ತಕ್ಷಣ ಜನರಿಗೆ ಕಣ್ಣಲ್ಲಿ ಕಾಣ್ತದೆ. ಆದ್ರೆ ನೀವು ಅದರಲ್ಲಿ ಹೆಚ್ಚು ಮಾಡೋದು ಹೋದಾಗ ಕಣ್ಣಿಗೆ